ಸ್ಟೂಡೆಂಟ್ಸ್, ಎಲ್ಲರಿಗೂ ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಇವತ್ತ ಬೀಜೋಕ್ತಿಗಳು 8ನೇ ತರಗತಿಯ ಬೀಜೋಕ್ತಿಗಳು ಮತ್ತು ನಿತ್ಯ ಸಮೀಕರಣಗಳು ಅನ್ನುವ ಒಂದು ಪಾಠವನ್ನ ಲಾಸ್ಟ್ ಟೈಮ್ ಸ್ಟಾರ್ಟ್ ಮಾಡಿದ್ದೆ. ಅದ್ರ ಮುಂದಿನ ಕಂಟಿನ್ಯೂ ಪಾರ್ಟ್ ಅನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ಲಾಸ್ಟ್ ಟೈಮ್ ಏನಾಗಿತ್ತು, ಇಂಟ್ರೊಡಕ್ಷನ್ ಅಷ್ಟ ಕೊಟ್ಟಿದ್ದೆ ನಿಮ್ಗ. ಬೀಜೋಕ್ತಿಗಳು ಬೀಜೋಕ್ತಿಗಳು ಮತ್ತು ನಿತ್ಯ ಸಮೀಕರಣಗಳು, ಬೀಜೋಕ್ತಿಗಳು ಮತ್ತು ನಿತ್ಯ ಸಮೀಕರಣಗಳು, ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್ ಅಂಡ್ ಐಡೆಂಟಿಟೀಸ್ ಅಂತ ಕರಿತೀವಿ ನಾವು. ಅರ್ಥ ಆಯ್ತಾ? ಈಗ ನೋಡ್ರಿ, ಬೀಜೋಕ್ತಿಗಳು ನಾನು ನಿಮ್ಗೆ ಜಸ್ಟ್ ರಿವಿಷನ್ ಒಂದಿಟ್ಟು ಹೇಳ್ತೇನೆ, ಯಾಕಂದ್ರೆ ಲಾಸ್ಟ್ ಕ್ಲಾಸು ಮಿಸ್ ಆಗಿತ್ತಲ್ಲ. ಸೊ ಬೀಜೋಕ್ತಿಗಳು ಅಂದ್ರೆ ಫಾರ್ ಎಕ್ಸಾಂಪಲ್ 2x ಇದೆ, ಹೌದಾ? ಇದು ಇಂಟ್ರೊಡಕ್ಷನ್ ಹೇಳ್ತಾ ಇದೆ ನಿಮಗ. ನಾವ್ ಇದಕ್ಕೆ ಏನಂತ ಕರಿತೇವೆ ಹೇಳ್ರಿ? ಚರಾಕ್ಷರ. ಚರಾಕ್ಷರ, ಕರೆಕ್ಟ್. ನೆಕ್ಸ್ಟ್ ಇದಕ್ಕೆ ಏನಂತ ಕರಿತೇವೆ ಹೇಳ್ರಿ? ಸ್ಥಿರಾಂಕ ಅಥವಾ ಕಾನ್ಸ್ಟಂಟ್ ಅಂತ ಕರಿತೇವಿ. ಸ್ಥಿರಾಂಕ, ಸ್ಥಿರಾಂಕ, ಕರೆಕ್ಟ್. 2x ಇದು ಸ್ಥಿರಾಂಕ ಮತ್ತಿದು ಚರಾಕ್ಷರ ಅಂತ ಗೊತ್ತಾಯ್ತು ನಮಗ. ಇದನ್ನ ನಾವು ಕಲ್ತಿದ್ವಿ. ಆಮೇಲೆ ಈಗ 2x ಇದೆ ಅಲ್ಲ, ಈಗ ನಾನು x ದ ಸಂಖ್ಯಾ ಸಹಗುಣಕ ಅಥವಾ ಕೋಎಫಿಷಿಯಂಟ್ ಅಂತ ಕರಿತೇನೆ ನಾನು. x ನ ಸಹಗುಣಕ ಅಂದ್ರ ಅದ್ರ ಜೊತೆಗೆ ಇರುವಂತಹ ಸಂಖ್ಯೆಗಳಿಗೆ ನಾವೇನಂತ ಕರಿತೇವಿ? ಇದಕ್ಕ ಸಹಗುಣಕ. ಅಥವಾ ಎರಡರ ಸಹಗುಣಕ ಯಾವ್ದಂದ್ರ x, ಅಥವಾ x ರ ಸಹಗುಣಕ ಅಂದ್ರ 2. ಅರ್ಥ ಆಯ್ತಾ? ಇವಿಷ್ಟು ನಾವು ಕಲ್ತಿದ್ವಿ. ಆಮೇಲೆ ಸಜಾತಿಯ ಪದಗಳು, ವಿಜಾತಿಯ ಪದಗಳನ್ನ ಕಲ್ತಿದ್ವಿ. ಅದೇ ರೀತಿ ಮತ್ತೆ ಯಾವ್ದು ಕಲ್ತಿದ್ವಿ ಹೇಳ್ರಿ? ಏಕ ಪದೋಕ್ತಿ, ದ್ವಿಪದೋಕ್ತಿ, ತ್ರಿಪದೋಕ್ತಿ, ಬಹುಪದೋಕ್ತಿ. ಒಂದೇ ಒಂದು ಪದ ಇತ್ತಂದ್ರ ಏಕ ಪದೋಕ್ತಿ, 2 ಪದ ಇದ್ವಂದ್ರ ದ್ವಿ, 3 ಇದ್ವಂದ್ರ ತ್ರಿ, 3 ಅಥವಾ 3ಕ್ಕಿಂತ ಹೆಚ್ಚಿದ್ವು ಅಂದ್ರ ನಾವ್ ಅದಕ್ಕೆ ಏನಂತ ಕರಿತೀವಿ? ಬಹುಪದೋಕ್ತಿ ಅಂತ ಕರಿತೀವಿ. ಆಮೇಲೆ ಸಜಾತಿಯ ಪದಗಳು, ಇವತ್ತು ಹೇಳ್ತಾ ಇರೋದು ನಾನು. ಆಲ್ರೆಡಿ ಲಾಸ್ಟ್ ಟೈಮ್ ಹೇಳಿದ್ದೆ, ಸ್ವಲ್ಪದು ಲಾಸ್ಟ್ ಟೈಮ್ ಹೇಳಿದ್ನಲ್ಲ. ಸಜಾತಿಯ ಪದಗಳು, ಸಜಾತಿಯ ಪದಗಳು ಯಾವ ರೀತಿ ಇರ್ತಾವಂದ್ರ, ಈಗ 7x, ಹೌದಾ? 6x, 14x, ಇವೆಲ್ಲ ಏನಂದ್ರ ಸಜಾತಿಯ ಪದಗಳು. ಅಂದ್ರೆ ಇಲ್ಲಿ ಎಕ್ಸ್ 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 ಅಷ್ಟ ಇದಾವ್. ಬಟ್ ಇದನ್ನ ನೋಡ್ರಿ, ಇದು ಕೂಡ ಎಕ್ಸ್ ಅಂದ್ರೂ ನಮಗ ಇದು ಸಜಾತಿಯ ಪದ ಏನ್ ನೋಡ್ರಿ, ಸ್ವಲ್ಪ ಸಜಾತಿಯ ಪದ ಅಲ್ಲ ಅದು. ಯಾಕೆ ಹೇಳ್ರಿ? ಇಲ್ಲಿ ಸ್ಕ್ವೇರ್ ಇದೆ, ಇವ್ಕುರ್ದ ಘಾತಾಂಕ ಎಲ್ಲ 1 ಇದೆ ನಮಗ, ಇದ್ರದ್ದು ಘಾತಾಂಕ ನಮಗ 2 ಇದೆ. ಸೊ ಇದು ಸಜಾತಿಯ ಪದಗಳು ಅಲ್ಲ. ನೀವು ಈಗ ನೆಕ್ಸ್ಟ್ ಈಗ ನಾ ಹೇಳ್ತೇನೆ ನಿಮಗ, ಅವುಗಳ ಸಂಕಲನ ವ್ಯವಕಲನ ಮಾಡ್ತಾ ಇರ್ತಿರಲ್ಲ, ಅವಾಗ ನಿಮಗ ಐಡಿಯಾ ಬರ್ತದಂತ. ಅರ್ಥ ಆಯ್ತಾ? ಸಜಾತಿಯ ಪದಗಳು. ವಿಜಾತಿಯ ಪದಗಳಂದ್ರೆ ವಿಜಾತಿಯ ಪದಗಳು, ವಿಜಾತಿಯ ಪದಗಳು. ವಿಜಾತಿಯ ಪದಗಳಂದ್ರೆ ಯಾವ ರೀತಿ ಬರ್ತಾವ ನೋಡ್ರಿ? 7xy, ಹೌದಾ? 8y, ಹೌದಾ? ಇಲ್ಲಿ ಏನಾಗಿದಾವ್ ಹೇಳ್ರಿ? ಇಲ್ಲಿ x ಇದೆ, ಇಲ್ಲಿ y ಇದೆ, y ಅಷ್ಟ ಇದೆ. ಸೊ ಇವ್ನ ಎರಡು ನಮಗ್ ಕೂಡಿಸ್ಲಿಕ್ಕೆ ಅದು ಬರುದಿಲ್ಲ. ಇದು ಯಾವ್ದು ಹೇಳ್ರಿ? ಈ ಬೀಜಗಣಿತದ ರೂಲ್ಸ್. ನಾವೆಲ್ಲನೂ ಇದನ್ನ ಕೂಡಿಸ್ಲಿಕ್ಕೆ ಬರುದಿಲ್ಲ. ಅದೇ ಗುಣಾಕಾರ ಭಾಗಾಕಾರ ಒಳಗ ನಾವು ಈಸಿಲಿ ಎಲ್ಲವನ್ನ ಅಂದ್ರೆ ಎಲ್ಲವನ್ನ ಸೇರಿ ನಾವು ಗುಣಾಕಾರ ಮಾಡಬಹುದು, ಭಾಗಾಕಾರ ಮಾಡಬಹುದು. ಅದನ್ನ ನಾನ್ ನಿಮಗ್ ನೆಕ್ಸ್ಟ್ ಹೇಳ್ತೇನಂತ. ಈಗ ನೆಕ್ಸ್ಟ್ ಬರುದು ಯಾವ್ದು ಹೇಳ್ರಿ ನಮಗ? ಬೀಜೋಕ್ತಿಗಳ ಸಂಕಲನ ಮತ್ತು ವ್ಯವಕಲನ. ಬೀಜೋಕ್ತಿಗಳ ಸಂಕಲನ ಮತ್ತು ವ್ಯವಕಲನ. ಬೀಜೋಕ್ತಿಗಳ ಸಂಕಲನ ಮತ್ತು ವ್ಯವಕಲನ. ಸಂಕಲನ ಮತ್ತು ವ್ಯವಕಲನ, ಎಡಿಷನ್ ಅಂಡ್ ಸಬ್ಸ್ಟ್ರಾಕ್ಷನ್ ಆಫ್ ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್, ಹೌದಾ? ವ್ಯವಕಲನ, ಕರೆಕ್ಟ್. ಈಗ ನಾವೇನ್ ಮಾಡ್ಬೇಕು? ಬೀಜೋಕ್ತಿಗಳ ಸಂಕಲನ ಮತ್ತು ವ್ಯವಕಲನ. ಅದಕ್ಕೆ ನಾನು ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೇನೆ ನೋಡ್ರಿ. ಈಗ 7x², ಕರೆಕ್ಟ್, -4x + 5, ಕರೆಕ್ಟ್. ಈಗ ನಾವೇನ್ ಮಾಡ್ಬೇಕು? ಇದಕ್ಕ 9x - 10, ಇದನ್ನ ನಾವೇನ್ ಮಾಡ್ಬೇಕು? ಕೂಡಿಸ್ಬೇಕು. ಅರ್ಥ ಆಯ್ತಾ? 7x² - 4x + 5 + 9x -
10. ಈಗ ನೋಡ್ರಿ ನಾನು ಎಕ್ಸ್ ಜೊತೆಗೆ ಎಕ್ಸ್ ಅನ್ನ ಬರಿಬೇಕು. ನೀವೀಗ ಹೆಂಗ ನಾರ್ಮಲ್ ಎಡಿಷನ್ ಒಳಗ ಈಗ ಫಾರ್ ಎಕ್ಸಾಂಪಲ್ ನಾನು 748 ಬರದೆ ಅಂತ ತಿಳ್ಕೊರಿ. ನೀವು ಅವಾಗ ಏನ್ ಮಾಡ್ತೀರಿ, ನಾನು ಪ್ಲಸ್ 23 ಅಂತ ಹೇಳ್ತೀನಿ. ಹೌದಾ? ನೀವು ಬಿಡಿ ಸ್ಥಾನದೊಳಗ ಬಿಡಿ ಸ್ಥಾನವನ್ನ ಬರಿತೀರಿ, ಆಮೇಲೆ 10ರ ಸ್ಥಾನದೊಳಗ 10ರ ಸ್ಥಾನ ಬರದ ಕೂಡಿಸ್ತೀರಿ. ಬಟ್ ಸಡನ್ ಆಗಿ ನೀವು 7ಕ್ಕೆ ತಂದ ಅಂದ್ರ 100ರ ಸ್ಥಾನದೊಳಗ ಇಡಕ ಬರುದಿಲ್ಲ. ಅದೇ ರೀತಿ ನೋಡ್ರಿ ಇಲ್ಲಿ ಇದು ಕಾನ್ಸ್ಟಂಟ್ ಅಂದ್ರೆ ಸ್ಥಿರಾಂಕದ ಕೆಳಗ ನಾವು ಸ್ಥಿರಾಂಕವನ್ನ ಇಡಬೇಕು. ಎಕ್ಸ್ ಜೊತೆಗೆ ಎಕ್ಸ್ ಚರಾಕ್ಷರ ಇದ್ದದ್ದನ್ನಷ್ಟೇ ಇಡಬೇಕು. ಇಲ್ಲಿ ಎಕ್ಸ್ ಸ್ಕ್ವೇರ್ ಜೊತೆ ಯಾವ್ದು ಇಲ್ಲ, ನಾವ್ ಅದನ್ನ ಗ್ಯಾಪ್ ಬಿಡ್ಬೋದು. ನಿಮ್ಗೇನಾದ್ರೂ ಕನ್ಫ್ಯೂಸ್ ಆದ್ರ ಅದನ್ನ ಏನ್ ಮಾಡ್ರಿ, 0 ಅಂತ ಇಟ್ಕೋಬಹುದು. ಅರ್ಥ ಆಯ್ತಾ? ಹಂಗ ಬಿಟ್ರು ನಡಿತೈತಿ, 0 ಅಂತೂ ಇಟ್ಕೋಬಹುದು. ಸೊ ಈಗ ನಾವೀಗ ಇದನ್ನ ಪ್ಲಸ್ ಮಾಡೋಣ. ಈಗ ನೋಡ್ರಿ ಇಲ್ಲಿ +5 ಇದೆ, ಇಲ್ಲಿ -10 ಇದೆ. ಇವು ಯಾವ ಟೈಪ್ ಅಕ್ಷರಗಳು ಹೇಳ್ರಿ? ವಿಜಾತಿಯ ಪದಗಳಾದವು ಇವು. ವಿಜಾತಿಯ ಚಿಹ್ನೆಗಳು ಬಂದಾವ ಇಲ್ಲಿ. ವಿಜಾತಿಯ ಚಿಹ್ನೆ ಇದ್ರೆ ನಾವ್ ಏನ್ ಮಾಡ್ತೇವೆ ಹೇಳ್ರಿ? ಮೈನಸ್ ಮಾಡ್ತೇವಿ. ಸೊ 10ರೊಳಗ 5ಅನ್ನ ಮೈನಸ್ ಮಾಡ್ರಿ, ಎಷ್ಟಾಗತ್ ನೋಡ್ರಿ? 5. ದೊಡ್ಡ ಅಂಕಿ ಹಿಂದಿನ ಚಿಹ್ನೆ -5. ಆಮೇಲೆ ಇಲ್ಲಿ ಪ್ಲಸ್ ಇದೆ ನಮಗ್. ಹೌದಾ? ಇಲ್ಲಿ +9x -4x ಅಂದ್ರೆ ಎಷ್ಟಾಗತ್ ನೋಡ್ರಿ? ಇದು ವಿಜಾತಿಯ ಪದಗಳು ಅದಾವು, ಆಮೇಲೆ ವಿಜಾತಿಯ ಚಿಹ್ನೆಗಳದಾವು. ವಿಜಾತಿಯ ಚಿಹ್ನೆಗಳಿದ್ರೆ ನಾವ್ ಏನ್ ಮಾಡ್ಬೇಕು? 9 - 4 ಮಾಡ್ರಿ, ಎಷ್ಟಾಗತ್ ನೋಡ್ರಿ? 5x. ಹೌದಾ? 5x ದೊಡ್ಡ ಅಂಕಿ ಹಿಂದಿನ ಚಿಹ್ನೆ ಪ್ಲಸ್ ಇದೆ ನಮಗ. ಆಮೇಲೆ ಈ 7x² ಜೊತೆ ನಮಗ ಕೂಡಿಸ್ಲಿಕ್ಕೆ ಯಾವುದೇ ಪದ ಇಲ್ಲ, ಅದನ್ನ ಆಸ್ ಇಟ್ ಈಸ್ ಇಟ್ಬಿಡ್ಬೇಕು. 7x². 7x². ಅರ್ಥ ಆಯ್ತಾ? ಇದು ಯಾವ ರೀತಿ ಆನ್ಸರ್ ಬಂತ್ ನೋಡ್ರಿ ಇಲ್ಲಿ? 7x² + 5x - 5. ಇದು ನಮ್ದು ಬೀಜೋಕ್ತಿಗಳ ಸಂಕಲನ. ಅದೇ ರೀತಿ ಒಂದು ವ್ಯವಕಲನದ ನಿಮಗ ಎಕ್ಸಾಂಪಲ್ ಕೊಡ್ತೇನೆ ನೋಡ್ರಿ ನಾನು. ಯಾವ ರೀತಿ ಅಂದ್ರ, ಫಾರ್ ಎಕ್ಸಾಂಪಲ್ ಇದು ಸಂಕಲನ ಆತು, ಇದು ವ್ಯವಕಲನ. ಇದು ವ್ಯವಕಲನ. ಇಲ್ಲಿ ನೋಡ್ರಿ ವ್ಯವಕಲನ ಅಂದ್ರ ಈಗ ಫಾರ್ ಎಕ್ಸಾಂಪಲ್ ನಾನು 8y² + 4y - 2. ಹೌದಾ? ಇದಕ್ ನಾ ಏನ್ ಮಾಡ್ಬೇಕು? ಮೈನಸ್ ಮಾಡಿದೆ ಅಂದ್ರ ಇಲ್ಲಿ ಎಷ್ಟಾಗತ್ತಂದ್ರ -2y + 4. ಹೌದಾ? ಇಲ್ಲಿ ನೋಡ್ರಿ ನೀವು ಮೈನಸ್ ಮಾಡ್ಬೇಕಾದ್ರ ಇಲ್ಲಿ ಏನ್ ಮಾಡ್ಬೇಕು? ಈ ಮೈನಸ್ ಇದೆ ಅಂದ್ರ ನಿಮಗ ಕನ್ಫ್ಯೂಸ್ ಆಗ್ತೈತಿ. ಈ ಮೈನಸ್ ಇದ್ದಾಗ ನೀವ್ ಏನ್ ಮಾಡ್ಬೇಕಂದ್ರ ಈ ಮೈನಸ್ಗಳ ಚಿಹ್ನೆಗಳು ಚೇಂಜ್ ಆಗ್ತಾವ. ಸಿಂಪ್ಲಿ ಇದ್ರಲ್ಲೆಲ್ಲೋ ಮೈನಸ್ ಐತಿ, ನಾವ್ ಏನೋ ಮಾಡ್ಬೇಕಂತಲ್ಲ. ಮೈನಸ್ ಇದ್ದಾಗ ಮಾತ್ರ, ಎಡಿಷನ್ ಇದ್ದಾಗ ಏನೋ ಪ್ರಾಬ್ಲಮ್ ಇಲ್ಲ. ಬಟ್ ಮೈನಸ್ ಇದ್ದಾಗ ನಾವ್ ಏನ್ ಮಾಡ್ಬೇಕು? ಇಲ್ಲಿ ಮೈನಸ್ ಇದ್ದದ್ದು ಏನಾಯ್ತು ನಮಗ? ಪ್ಲಸ್ ಆಯ್ತು. ಅರ್ಥ ಆಯ್ತಾ? ಇಲ್ಲಿ ಪ್ಲಸ್ ಇದ್ದದ್ದು ಏನಾಯ್ತು? ಮೈನಸ್ ಆಯ್ತು. ಚಿಹ್ನೆಗಳು ಚೇಂಜ್ ಆಗ್ತಾವು. ಮೈನಸ್ ಇದ್ರ ಪ್ಲಸ್ ಆಗತ್ತಾ, ಪ್ಲಸ್ ಇದ್ರ ಮೈನಸ್ ಆಗತ್ತಾ. ಇದನ್ನೇನ್ ನಾವು ಡಿಫ್ರೆನ್ಸ್ ಇಟ್ಕೋಬಾರ್ದು. ಜಸ್ಟ್ ಈಗ ಇದನ್ನ ಚೇಂಜ್ ಮಾಡಿ ನಾವು ಎಲ್ಲೆಲ್ಲಿ ಕೂಡಿಸ್ಬೇಕು ಅಥವಾ ಮೈನಸ್ ಮಾಡ್ಬೇಕು ಮಾಡಿದ್ರ ಆಯ್ತು. ಸೊ ನೋಡ್ರಿ ಇಲ್ಲಿ 8y² ಗೆ ನಮಗ್ ಕೂಡಿಸ್ಲಿಕ್ಕೆ ಯಾವುದೇ ಪದ ಇಲ್ಲ, ಅದನ್ನ ಆಸ್ ಇಟ್ ಈಸ್ ಇಟ್ಬಿಡೋಣ. 8y². ಇಲ್ಲಿ ನೋಡ್ರಿ +4y ಐತಿ, +2y ಐತಿ. ಯಾಕಂದ್ರೆ ಇಲ್ಲಿ ಚಿಹ್ನೆ ಚೇಂಜ್ ಆಗಿ ಮೈನಸ್ ಇದ್ದುದು ಪ್ಲಸ್ ಆಯ್ತು. 4 + 2 ಎಷ್ಟಾಯ್ತು ನೋಡ್ರಿ? 6y. ಕರೆಕ್ಟ್? ನೆಕ್ಸ್ಟ್ ಇಲ್ಲಿ ನೋಡ್ರಿ -2 - 4 ಆಯ್ತು. ಇದು ಕೂಡ ಚಿಹ್ನೆ ಚೇಂಜ್ ಆಗಿ ನಮ್ಗೆ ಏನಾಯ್ತು ಹೇಳ್ರಿ? ಮೈನಸ್ ಬಂತು. ಸೊ ಸಜಾತಿಯ ಚಿಹ್ನೆಗಳಿದ್ರೆ ನಾವ್ ಏನ್ ಮಾಡ್ಬೇಕು ಹೇಳ್ರಿ? ಕೂಡಿಸ್ಬೇಕು. ಕೂಡಿಸಿ ಅದೇ ಚಿಹ್ನೆಯನ್ನ ಇಡಬೇಕು. ಸೊ -2 - 4 ಎಷ್ಟಾಗತ್ ನಮ್ಗ? -6. ಅರ್ಥ ಆಯ್ತಾ? ಇದು ಸಂಕಲನ, ಇದು ವ್ಯವಕಲನ. ಸಂಕಲನ ಇದ್ದಾಗ ನಮ್ಗೆ ಯಾವುದೇ ಪ್ರಾಬ್ಲಮ್ ಆಗುವುದಿಲ್ಲ. ಯಾವ ಚಿಹ್ನೆ ಇರ್ತಾವ ನೋಡ್ಕೊಂಡು ಸಜಾತಿಯ ಚಿಹ್ನೆಗಳಿದ್ರ ಕೂಡಿಸ್ಬೇಕು, ವಿಜಾತಿಯ ಚಿಹ್ನೆಗಳಿದ್ರ ಮೈನಸ್ ಮಾಡಿ ಇಡ್ಬೇಕು. ಬಟ್ ಇಲ್ಲಿ ಏನಾಗತ್ತ? ಮೈನಸ್ ಚಿಹ್ನೆ ಇದ್ದಾಗ ಅಥವಾ ವ್ಯವಕಲನ ಮಾಡ್ಬೇಕಾದ್ರ ನಾವ್ ಏನಾಗ್ತೈತಿ? ಈ ಕೆಳಗಿನ ಚಿಹ್ನೆಗಳೆಲ್ಲ ಚೇಂಜ್ ಆಗ್ತಾವು. ನೆನ್ಪಿಟ್ಕೋರಿ, ಈ ಪಾಯಿಂಟ್ ಅನ್ನ ನೆನ್ಪಿಟ್ಕೋರಿ. ನೀವ್ ಹಂಗ ಕೊಟ್ರು ಅವ್ರು ಏನೋ ಮೈನಸ್ ಮಾಡಿದ್ರ ನಿಮ್ಗ ಗೊತ್ತಾಗುವುದಿಲ್ಲ. ಕಂಪಲ್ಸರಿ ಕೆಳಗಿನ ಚಿಹ್ನೆಗಳನ್ನ ಚೇಂಜ್ ಮಾಡಿ ಅವು ಸಜಾತಿಯ ಚಿಹ್ನೆಗಳಿದ್ರ ಕೂಡಿಸ್ಬೇಕು, ವಿಜಾತಿಯ ಚಿಹ್ನೆಗಳಿದ್ರ ಮೈನಸ್ ಮಾಡ್ಬೇಕು. ಅರ್ಥ ಆಯ್ತಾ? ಈಗ ಅಭ್ಯಾಸಕ್ಕೆ ಹೋಗೋಣ. ಅಭ್ಯಾಸ 6.1 ಅಥವಾ ಎಕ್ಸರ್ಸೈಸ್ 6.1. ಅಭ್ಯಾಸ 6
6.1 6.1 ಇಲ್ಲಿ ನೋಡ್ರಿ ನಾನು ಓದ್ತೇನೆ ತಡ್ರಿ ಸ್ವಲ್ಪ ಏನಿದೆ ಅಂತ. ಅಭ್ಯಾಸ 6.1 ಕೆಳಗಿನ ಪ್ರತಿಯೊಂದು ಬೀಜೋಕ್ತಿಯಲ್ಲಿ ಬೀಜ ಪದಗಳನ್ನು ಮತ್ತು ಅವುಗಳ ಸಂಖ್ಯಾ ಸಹ ಗುಣಕಗಳನ್ನ ಗುರುತಿಸಿ ಅಂತ ಇದೆ. ಇಲ್ಲಿ ನೋಡ್ರಿ y ಅಂತ ಇದೆ. ಸೊ ಅವ್ರು ಏನ್ ಹೇಳ್ಯಾರ ಹೇಳ್ರಿ, ಬೀಜೋಕ್ತಿಯಲ್ಲಿನ ಬೀಜ ಪದಗಳಂದ್ರೆ ಇವನ್ ಬೇರೆ ಬೇರೆ ಮಾಡಿ ಬರಿಬೇಕಷ್ಟ ನಾವು. ಫಸ್ಟ್ ನೋಡ್ರಿ ನಾನು ಯಾವ ರೀತಿ ಬರಿತೇನಂದ್ರ ಬೀಜ ಪದಗಳು ಬೀಜ ಪದಗಳು ಯಾವ ರೀತಿ ಬರ್ತಾವ ನೋಡ್ರಿ. ಒಂದೇದ್ ಇದನ್ನಷ್ಟ ಸಪ್ರೇಟ್ ಬರಿಬೇಕು. 5x, y, z² ಹೌದಾ, ಇದು ಒಂದು ನಮಗ ಬೀಜ ಪದ. ನೆಕ್ಸ್ಟ್ ಇನ್ನೊಂದು ಬೀಜ ಪದ ಯಾವ್ದಿದೆ ನೋಡ್ರಿ, 3zy ಹೌದಾ, ಇದು ಕೂಡ ನಮಗ ಬೀಜ ಪದ. ಸೊ ಇದ್ರೊಳಗ ನಮ್ದು ಸಂಖ್ಯಾ ಸಹಗುಣಕ, ಅದನ್ನ ಮೇನ್ ಪಾಯಿಂಟ್ ಅನ್ನ ನೆನಪಿಟ್ಕೋರಿ. ಬರೇ ಸಹಗುಣಕ ಅಂದಿಲ್ಲ ಅವರು, ಸಂಖ್ಯಾ ಸಹಗುಣಕ ಅಂದ್ರ ಸಂಖ್ಯೆಗಳಿದ್ರಷ್ಟ ನಾವ್ ಅದನ್ನ ಬರಿಬೇಕು. ಸೊ ಯಾವ್ದಂದ್ರ ಸಂಖ್ಯಾ ಸಹಗುಣಕ ಏನಾಗತ್ ನೋಡ್ರಿ, ಈ XYZ² ಸಂಖ್ಯೆ ಯಾವ್ದಿದೆ ನೋಡ್ರಿ ಇಲ್ಲಿ 5 ಅನ್ನೋದು ನಮ್ಗೆ ಏನಾಗತ್ ಹೇಳ್ರಿ, ಸಂಖ್ಯಾ ಸಹಗುಣಕ ಆಗತ್ತ 5. ನೆಕ್ಸ್ಟ್ ZY ಐತಲ್ಲ ಅದರದ್ದು ಸಂಖ್ಯಾ ಸಹಗುಣಕ ಎಷ್ಟಾಗತ್ ನೋಡ್ರಿ, ನಮ್ಗ 3 ಆಗತ್ತ. ಅರ್ಥ ಆಯ್ತಾ? ಇದಿಷ್ಟೇ ಕರೆಕ್ಟ್. ಬೀಜ ಪದಗಳು ಇಲ್ಲಿ ಇದ್ದುದನ್ನ ಸಪ್ರೇಟ್ ಬರೆದ್ ಬಿಡ್ಬೇಕು, ಅದು ಬೀಜ ಪದಗಳು. ಅದರದ್ದು ಸಂಖ್ಯಾ ಸಹಗುಣಕ ಸಂಖ್ಯೆಗಳ ಇದ್ದದ್ದನ್ನಷ್ಟ ನಾವು ಬರಿಬೇಕು, 5 ಮತ್ತು 3. ಅರ್ಥ ಆಯ್ತಾ? ನೆಕ್ಸ್ಟ್ ಹೋಗೋಣ. ಇನ್ನೊಂದು ಪ್ರಾಬ್ಲಮ್ ತೋರಿಸ್ತೇನೆ ನೋಡ್ರಿ ನಿಮಗ. ನೆಕ್ಸ್ಟ್ ಹೋಗಕ್ ಬರ್ತೈತಿ. ಇಲ್ಲಿ ನೋಡ್ರಿ ಬೀಜ ಪದಗಳು 1 + x + x² ಹೌದಾ, 1 + x + x² ಅಂತ ಇದೆ. ಸೊ ಅದ್ರೊಳಗ ಬೀಜ ಪದಗಳಂದ್ರ ನಾವು ಸಪ್ರೇಟ್ ಬರಿಬೇಕು ಅದನ್ನ. 1 + 1 x x², 1 ಇದು ಕೂಡ ಒಂದು ಬೀಜ ಪದ. ನೆಕ್ಸ್ಟ್ ಇನ್ನೊಂದು ಯಾವ್ದಿದೆ ಹೇಳ್ರಿ ನಮಗ, x ಕೂಡ ನಮಗ ಬೀಜ ಪದ. ನೆಕ್ಸ್ಟ್ ಯಾವ್ದಿದೆ ನೋಡ್ರಿ, x², ಅದು ಕೂಡ ನಮಗೆ ಏನಾಗತ್ತೆ ಹೇಳ್ರಿ, ಬೀಜ ಪದ ಇದೆ. ಸಂಖ್ಯಾ ಸಹಗುಣಕ ಅರ್ಥ ಆಯ್ತಾ? ಸಂಖ್ಯಾ ಸಹಗುಣಕ ಇದಂತೂ ಒಂದೈತಿ, ಇದ್ರದ್ದೇನು ಪ್ರಾಬ್ಲಮ್ ಇಲ್ಲ, ಒಂದ ಬರೀರಿ. ಎಕ್ಸ್ ನ ಸಂಖ್ಯಾ ಸಹಗುಣಕ ಏನಿದೆ ನೋಡ್ರಿ, ಇಲ್ಲಿ ಏನು ಇರ್ಲಿಲ್ಲ ಅಂದ್ರೆ ಏನಿರ್ತೈತಿ ಹೇಳ್ರಿ, 1 ಇರ್ತೈತಿ. ಕರೆಕ್ಟ್. ಆಮೇಲೆ x² ನ ಸಂಖ್ಯಾ ಸಹಗುಣಕ ಸಂಖ್ಯೆ ಯಾವ್ದಿದೆ ನೋಡ್ರಿ, ಇಲ್ಲಿ ಯಾವ್ದು ಸಂಖ್ಯೆ ಇರ್ಲಿಲ್ಲ ಅಂದ್ರ 1 ಇರ್ತೈತಿ. ಅರ್ಥ ಆಯ್ತಾ? ಇದು ಮೇನ್ ಕಾನ್ಸೆಪ್ಟ್. ಬೀಜ ಪದಗಳಂದ್ರ ಅವರೆಲ್ಲ ಪ್ಲಸ್ ಮೈನಸ್ ಹಾಕಿ ಬರ್ದಾರಲ್ಲ, ನಾವು ಸಪ್ರೇಟ್ ಅವನ್ನ ಒಂದೊಂದು ಬೀಜ ಪದಗಳನ್ನಾಗಿ ಬರಿಬೇಕು. ಅದ್ರದ್ದು ಸಂಖ್ಯಾ ಸಹಗುಣಕ ಸಂಖ್ಯೆ ಏನಿದೆ ಅದನ್ನಷ್ಟ ಬರಿಬೇಕು, 1 1 1 ಅಂತೇಳಿ. ಕರೆಕ್ಟ್. ಅರ್ಥ ಆಯ್ತಾ? ನೆಕ್ಸ್ಟ್ ಹೋಗೋಣ. ಇನ್ನು ಉಳಿದದ್ದು ಅಭ್ಯಾಸ ನೀವ ಮಾಡ್ರಿ ಅದನ್ನ. ನೆಕ್ಸ್ಟ್ 2ನೇ ಮೇನ್ ಹೋಗ್ತೇನೆ ನೋಡ್ರಿ. 2ನೇ ಮೇನ್ ಏನಿದೆ, ಕೆಳಗಿನ ಬಹು ಪದೋಕ್ತಿಗಳನ್ನು ಏಕಪದೋಕ್ತಿ, ದ್ವಿಪದೋಕ್ತಿ, ತ್ರಿಪದೋಕ್ತಿಗಳಾಗಿ ವಿಂಗಡಿಸಿ. ಈ 3 ಗುಂಪುಗಳಿಗೆ ಸೇರದ ಬಹು ಪದೋಕ್ತಿಗಳು ಯಾವುವು? 1-2 ನಿಮಗೆ ಎಕ್ಸಾಂಪಲ್ ತೋರಿಸ್ತೇನೆ, ಉಳಿದದ್ ನೀವ ಮಾಡ್ಬೋದು. ಯಾಕಂದ್ರೆ ಅವು ಈಸಿ ಅದಾವ. ಏಕಪದೋಕ್ತಿ ದ್ವಿಪದೋಕ್ತಿ ಗುರುತಿಸೋದೇನ್ ಅಂತ ಪರಿ ಡಿಫಿಕಲ್ಟ್ ಇಲ್ಲ. ಕರೆಕ್ಟ್. ಈಗ ನೋಡ್ರಿ, x + y ಫಸ್ಟ್ನೇದ್, ಇದು ಯಾವ ಪದೋಕ್ತಿ ಹೇಳ್ರಿ ನೋಡೋಣ. x + y ಅಂದ್ರ ಇದು ಯಾವ್ದಂದ್ರ ದ್ವಿಪದೋಕ್ತಿ. ಯಾಕಂದ್ರೆ 2 ಪದಗಳದಾವು. x ಅನ್ನೋದು ಒಂದು ಪದ, y ಅನ್ನೋದು ಒಂದು ಪದ. ಇದು ನಮ್ಗ ಯಾವ ಪದೋಕ್ತಿ ಅಂದ್ರ ದ್ವಿಪದೋಕ್ತಿ. ಅರ್ಥ ಆಯ್ತಾ? ದ್ವಿಪದೋಕ್ತಿ. ನೆಕ್ಸ್ಟ್ x + x² ಇಲ್ಲಿ 1000 ಒಂದಿದೆ ನೋಡ್ರಿ, 1000 ಇದೆ ಹೌದಾ.
ಇಲ್ಲಿ ಏನಾಗಿದೆ ಅಂದ್ರೆ ಇದು ಏಕಪದೋಕ್ತಿ ದ್ವಿಪದೋಕ್ತಿ ಅಂದ್ರೆ ನಮಗೆ ಇಲ್ಲಿ ಏನಾಗಿದೆ, ಅಲ್ಲಿ ಅದ್ರ ಜೊತೆಗೆ ಒಂದು ನಮಗ ಚರಾಕ್ಷರ ಇಲ್ಲ. ಸೊ ಇದು ಪದೋಕ್ತಿ ಅಲ್ಲ, ಇದು ಬರೀ ಸ್ಥಿರಾಂಕ ಆಗತ್ ನಮಗಷ್ಟ. ಹೌದಾ? ಯಾವುದೇ ಬೀಜೋಕ್ತಿ ಆಗಕ್ಕ ಇದು ಅಲ್ಲ. ಯಾಕಂದ್ರೆ ಇದ್ರ ಜೊತೆ ಒಂದು ಚರಾಕ್ಷರನು ಇಲ್ಲ ನಮಗ. ಬೀಜೋಕ್ತಿ ಅಂದ್ರೆ ನಮಗ್ ಏನಾಗತ್ತೆ ಹೇಳ್ರಿ, ಸಂಖ್ಯೆ ಮತ್ತು ಚರಾಕ್ಷರಗಳು ಅಥವಾ ಸ್ಥಿರಾಂಕ ಮತ್ತು ಚರಾಕ್ಷರಗಳನ್ನ ಸೇರೆ ನಾವೇನಂತ ಕರಿತೀವಿ, ಬೀಜೋಕ್ತಿ ಅಂತ ಕರಿತೀವಿ. ಬಟ್ ಇಲ್ಲಿ ಏನಾಗಿದೆ, ಬರೇ ಸಂಖ್ಯೆ ಇದೆ, ಚರಾಕ್ಷರ ಇಲ್ಲ. ಸೊ ಇದು ಯಾವುದೇ ಬೀಜೋಕ್ತಿ ಅಲ್ಲ ಇದು. ಹೌದಾ? ಇದು ಬೀಜೋಕ್ತಿ ಅಲ್ಲ, ಬೀಜೋಕ್ತಿ ಅಲ್ಲ. ಕರೆಕ್ಟ್. ನೆಕ್ಸ್ಟ್ ಯಾವ್ದಿದೆ ನೋಡ್ರಿ, ಥರ್ಡ್ ಒನ್. ಇದು ಸೆಕೆಂಡ್ ಒನ್ ಆಯ್ತು. ಥರ್ಡ್ ಒನ್ ಇದನ್ನ ಲಾಸ್ಟ್ ಮಾಡ್ತೇನೆ, ಮತ್ ನೆಕ್ಸ್ಟ್ ಹೋಗುತ್ತೆ ನಿಮ್ಗೆ. ಏನಿದೆ ನೋಡ್ರಿ, ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ರೇಸ್ ಟು 4. ಇದು ಯಾವ ಬೀಜ ಪದೋಕ್ತಿ ನೋಡ್ರಿ, ಯಾವ ಪದೋಕ್ತಿ ಇದು? ಅರ್ಥ ಆಯ್ತಾ? ಇದು ನೋಡ್ರಿ, ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ರೇಸ್ ಟು 4 ಅಂತ ಇದೆ. ಸೊ ಇದು ಯಾವ ಪದೋಕ್ತಿ ಹೇಳ್ರಿ ನೋಡೋಣ ಸ್ವಲ್ಪ. ಯಾವ ಪದೋಕ್ತಿ ಅಂದ್ರ ಇಲ್ಲಿ ನೋಡ್ರಿ, 2 ಇದ್ದಿದ್ದಕ್ಕ ದ್ವಿಪದೋಕ್ತಿ ಅಂದ್ರಿ, 3 ಇದ್ರ ತ್ರಿಪದೋಕ್ತಿ, 3 ಅಥವಾ 3ಕ್ಕಿಂತ ಹೆಚ್ಚು ಪದಗಳಿದ್ವು ಅಂದ್ರ ನಾವ್ ಏನಂತ ಕರೆಕ್ಟ್, ಬಹು ಪದೋಕ್ತಿ. ಇನ್ನು ಬಹಳ ಅದಾವು, ನೀವ ಏನ್ ಮಾಡ್ಬೇಕು, ಅವನ್ನ ನೀವು ಜಸ್ಟ್ ಏನ್ ಮಾಡ್ರಿ, ಕಾಲಮ್ ಹಾಕೋರಿ. ಏಕಪದೋಕ್ತಿ, ದ್ವಿಪದೋಕ್ತಿ, ತ್ರಿಪದೋಕ್ತಿ ಮತ್ತ ಬಹು ಪದೋಕ್ತಿ. ಏಕಪದೋಕ್ತಿ ಯಾವದವು ಅವನ್ ಒಂದ್ ಸೈಡ್ ಬರೀರಿ, ದ್ವಿಪದೋಕ್ತಿ ಯಾವದವು ಅವನ್ ಆ ಕಾಲಮ್ ಒಳಗ ಬರೀರಿ. ಅಂದ್ರ ನೀಟಾಗಿ ನಿಮ್ಗ ಅವನ್ನ ಕ್ಲಾಸಿಫೈಡ್ ಮಾಡ್ದಂಗ ಆಗತ್ತ. ಕರೆಕ್ಟಾ? ನೀವ ಮಾಡ್ತೀರಿ ಉಳ್ದುನ. ನೆಕ್ಸ್ಟ್ ಹೋಗೋಣ. ಥರ್ಡ್ ಒನ್, ಈ ಕೆಳಗಿನವುಗಳನ್ನು ಕೂಡಿರಿ ಅಥವಾ ಸಂಕಲನ ಮಾಡಿರಿ ಅಂತ ಅರ್ಥ ಇದೆ. ಹೌದಾ? ಫಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣಂತ. ಫಸ್ಟ್ ಏನಿದೆ ನೋಡ್ರಿ, ಫಸ್ಟ್ ಒನ್, ಎ ಬಿ ಮೈನಸ್ ಬಿ ಸಿ. ಕರೆಕ್ಟ್, ಇದೊಂದು. ನೆಕ್ಸ್ಟ್ ಬಿ ಸಿ ಮೈನಸ್ ಸಿ ಎ, ಇದೊಂದು. ನೆಕ್ಸ್ಟ್ ಸಿ ಎ ಮೈನಸ್ ಎ ಬಿ. ಹೌದಾ? ಅವ್ರು ಏನ್ ಮಾಡ್ಯಾರು, ನಮಗ ಪ್ಲಸ್ ಚಿಹ್ನೆಗಳನ್ನ ಹಾಕಿಲ್ಲ, ನಾವ ಏನ್ ಮಾಡ್ಬೇಕಂತ ಕೂಡಿಸ್ಬೇಕಂತ. ಸೊ ಇಲ್ಲಿ ಏನಾಗಿದೆ, 3 ಟರ್ಮ್ಗಳನ್ನ ಕೊಟ್ಟಿದ್ದಾರೆ, ಇದೊಂದು ಇದೊಂದು ಇದೊಂದು, 3 ಕೂಡಿಸ್ಬೇಕಂತ. ನಾವು ಕೂಡಿಸ್ಬೇಕಂದ್ರೆ ನಾವ್ ಏನ್ ಮಾಡ್ಬೇಕು, ಇವುಗಳ ಮಧ್ಯೆ ನಾವ್ ಏನ್ ಮಾಡ್ಬೇಕು, ಪ್ಲಸ್ ಚಿಹ್ನೆಯನ್ನ ಹಾಕ್ಬೇಕು. ಸೊ ಯಾವ ರೀತಿ ನೋಡ್ರಿ, ಇಲ್ಲಿ ಎ ಬಿ ಮೈನಸ್ ಬಿ ಸಿ. ಕರೆಕ್ಟಾ? ಈಗ ಇದನ್ನ ಕೂಡಿಸ್ಬೇಕಂದ್ರೆ ನಾ ಏನ್ ಮಾಡ್ಬೇಕು, ಇಲ್ಲಿ ಪ್ಲಸ್ ಚಿಹ್ನೆಯನ್ನ ಹಾಕ್ಬೇಕು. ಬಿ ಸಿ ಮೈನಸ್ ಸಿ ಎ. ಕರೆಕ್ಟ್? ಇದನ್ನ ಮತ್ತೆ ಕೂಡಿಸ್ಬೇಕಂದ್ರೆ ನಾ ಇಲ್ಲಿ ಏನ್ ಮಾಡ್ಬೇಕು ಹೇಳ್ರಿ, ಪ್ಲಸ್ ಚಿಹ್ನೆಯನ್ನ ಹಾಕ್ಬೇಕು. ಸಿ ಎ ಮೈನಸ್ ಎ ಬಿ, ಸಿ ಎ ಮೈನಸ್ ಎ ಬಿ. ಇಲ್ಲಿ ನೋಡ್ರಿ, ನಿಮ್ಗ್ ಗೊತ್ತಿರ್ಬೇಕು, ಸಜಾತಿಯ ಚಿಹ್ನೆಗಳಿದ್ರಷ್ಟ ಕೂಡಿಸ್ಬೇಕು ಅಥವಾ ಕಳಿಬೇಕು. ವಿಜಾತಿಯ ಚಿಹ್ನೆಗಳಿದ್ರೆ ನಮಗ ಅವ್ನ ಏನು ಮಾಡ್ಲಿಕ್ಕೆ ಬರುದಿಲ್ಲ. ಈಗ ನೋಡ್ರಿ, ಎ ಬಿ ಅಂತ ಇದೆ. ಹೌದಾ? ಈ ಎ ಬಿ ಇಲ್ಲಿ ಯಾವ್ದಿದೆ ನೋಡ್ರಿ, ಬಿ ಸಿ ಇದೆ, ಬಿ ಸಿ ಇದೆ, ಸಿ ಎ ಅಥವಾ ಇಲ್ಲೇ ಸಿ ಎ ಅದಾವ್. ಕರೆಕ್ಟಾ? ಇಲ್ಲಿ ನೋಡ್ರಿ, ನಮ್ಗೆ ಎ ಬಿ ಇಂದ ಇಲ್ಲೇ ಐತಿ. ಇದನ್ನ ನಾವು ಕೂಡಿಸ್ಬಹುದು ಅಥವಾ ಕಳಿಬಹುದು. ಯಾಕಂದ್ರೆ ಇಲ್ಲಿ ಕೂಡಿಸ್ ಅಂತ ಹೇಳ್ಯಾರ ಖರೆ, ಬಟ್ ಇಲ್ಲಿ ಏನಾಗಿದೆ, ನಮಗ ಮೈನಸ್ ಚಿಹ್ನೆ ಇದೆ. ಮೈನಸ್ ಚಿಹ್ನೆ ಇದ್ರೆ ಎ ಬಿ ಮೈನಸ್ ಎ ಬಿ ಕ್ಯಾನ್ಸಲ್ ಆಯ್ತು ಆಟೋಮೆಟಿಕ್ಲಿ. ಇದು ಇದು ಕ್ಯಾನ್ಸಲ್ ಆಯ್ತು. ಎ ಬಿ ಕ್ಯಾನ್ಸಲ್ ಅಂದ್ರೆ ಏನು, ಆನ್ಸರ್ 0 ಇರ್ತದಂತ ಅರ್ಥ. ಕ್ಯಾನ್ಸಲ್ ಅಂದ್ರೆ ಅದು ಎಲ್ಲೋ ಹೋಯ್ತು ಅಂತಲ್ಲ. ಅರ್ಥ ಆಯ್ತಾ? ನೆಕ್ಸ್ಟ್ ಮೈನಸ್ ಬಿ ಸಿ ಪ್ಲಸ್ ಬಿ ಸಿ, ಇದು ಕೂಡ ನಮಗ ಕ್ಯಾನ್ಸಲ್ ಆಯ್ತು. ನೆಕ್ಸ್ಟ್ ಮೈನಸ್ ಸಿ ಎ ಪ್ಲಸ್ ಸಿ ಎ, ಇದು ಕೂಡ ನಮ್ಗೇನಾಯ್ತು, ಕ್ಯಾನ್ಸಲ್ ಆಯ್ತು. ಎಲ್ಲಾ ಕ್ಯಾನ್ಸಲ್ ಆದು ಅಂದ್ರೆ ಆನ್ಸರ್ ಏನ್ ಬಂತ ಹೇಳ್ರಿ, ನಮಗ 0 ಬಂತು. ಈ ಪದೋಕ್ತಿಗಳನ್ನ ಅಥವಾ ಈ ಬೀಜ ಪದಗಳನ್ನ ಕೂಡಿಸಿದಾಗ ನಮ್ದು ಆನ್ಸರ್ ಎಷ್ಟು ಬಂತ ಹೇಳ್ರಿ, 0 ಬಂತು. ಅರ್ಥ ಆಯ್ತಾ? ಅವ್ರು ಹಂಗ ಕೊಟ್ಟಿದಾರೋ ನಾವ್ ಏನ್ ಮಾಡ್ಬೇಕು, ಪ್ಲಸ್ ಚಿಹ್ನೆಯನ್ನ ಹಾಕಿ, ಸಜಾತಿಯ ಪದಗಳಿದ್ರ ಅಲ್ಲಿ ಕೂಡಿಸುವಂಗಿದ್ರ ಕೂಡಿಸ್ಬಹುದು, ಮೈನಸ್ ಮಾಡೋದಿದ್ರ ಮೈನಸ್ ಮಾಡ್ಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಏನಿದೆ ಅಂತ ನೋಡೋಣ. ಸೆಕೆಂಡ್ ಒನ್,
ಸೆಕೆಂಡ್ ಒನ್ ಏನಿದೆ, ಎ ಮೈನಸ್ ಬಿ ಪ್ಲಸ್ ಎ ಬಿ, ಹೌದಾ? ನೆಕ್ಸ್ಟ್ ಬಿ ಮೈನಸ್ ಸಿ ಪ್ಲಸ್ ಬಿ ಸಿ, ನೆಕ್ಸ್ಟ್ ಸಿ ಮೈನಸ್ ಎ ಪ್ಲಸ್ ಎ ಸಿ ಪ್ಲಸ್ ಎ ಸಿ. ಈಗ ನಾವು ಏನ್ ಹೇಳಿದಾರೆ ಹೇಳ್ರಿ, ಅವನ್ನ ನಡುವ ನಮಗ ಪ್ಲಸ್ ಚಿಹ್ನೆಯನ್ನ ಕೊಟ್ಟಿಲ್ಲ ಅವರು. ಅವಾಗ ನಾವೀಗ ಏನ್ ಮಾಡ್ಬೇಕು, ಪ್ಲಸ್ ಚಿಹ್ನೆಗಳನ್ನ ಹಾಕೊಂಡು ಮಾಡ್ಬೇಕು. ನೋಡ್ರಿ, ಎ ಮೈನಸ್ ಬಿ ಪ್ಲಸ್ ಎ ಬಿ, ಇಲ್ಲಿ ನೋಡ್ರಿ ಯಾವುದೇ ಚಿಹ್ನೆ ಇಲ್ಲ ಅಂದ್ರೆ ನಾವು ಕೂಡಿರಿ ಅಂತ ಹೇಳಿದಾರ, ಅಂದ್ರೆ ಸಂಕಲನ ಮಾಡ್ರಿ ಅಂತ ಅವರೇ ಹೇಳಿದಾಗ ನಾವ್ ಏನ್ ಮಾಡ್ಬೇಕು, ಇಲ್ಲೇ ಪ್ಲಸ್ ಚಿಹ್ನೆಯನ್ನ ಹಾಕ್ಬೇಕು. ಬಿ ಮೈನಸ್ ಸಿ ಪ್ಲಸ್ ಬಿ ಸಿ, ಹೌದಾ? ಪ್ಲಸ್ ಸಿ ಮೈನಸ್ ಎ ಪ್ಲಸ್ ಎ ಸಿ ಪ್ಲಸ್ ಎ ಸಿ ಅಂತ ಇದೆ. ಸೊ ನೋಡ್ರಿ, ಸಜಾತಿಯ ಚಿಹ್ನೆಗಳು ಅಥವಾ ಇಲ್ಲಿ ಯಾವ್ಯಾವ ಅದಾವ ಅನ್ನೋದನ್ನ ಫಸ್ಟ್ ಇಲ್ಲಿ ಎ ಐತಿ, ಎ ಆದ್ಮೇಲೆ ಇಲ್ಲಿ ಎಲ್ಲಿ ಎ ಐತಿ ನೋಡ್ರಿ, ಇಲ್ಲಿದೆ ನೋಡ್ರಿ, ಮೈನಸ್ ಎ ಪ್ಲಸ್ ಎ ಕ್ಯಾನ್ಸಲ್ ಆಯ್ತು, ಇಲ್ಲಿ ಮೈನಸ್ ಬಿ ಪ್ಲಸ್ ಬಿ ಕ್ಯಾನ್ಸಲ್ ಆಯ್ತು, ಕರೆಕ್ಟ್? ಪ್ಲಸ್ ಎ ಬಿ ಮತ್ ಯಾವುದು ಇಲ್ಲ. ಇಲ್ಲಿ ನೋಡ್ರಿ, ಮೈನಸ್ ಸಿ ಪ್ಲಸ್ ಸಿ ಕ್ಯಾನ್ಸಲ್ ಆಯ್ತು, ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಎ ಸಿ, ಹೌದಾ? ಯಾವ್ಯಾವ ಉಳಿದು ನೋಡ್ರಿ, ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಎ ಸಿ, ಕರೆಕ್ಟಾ? ಇವು ನಾವೆಲ್ಲಾ ಕೂಡಿಸಿ ಎ ಬಿ ಸಿ ಅಂತ ಇಡ್ಲಿಕ್ಕೆ ಬರುದಿಲ್ಲ, ಯಾಕಂದ್ರೆ ಇವು ವಿಜಾತಿಯ ಪದಗಳದಾವ. ಇಲ್ಲಿ ಎ ಬಿ ಇದ್ರೆ ಇಲ್ಲಿ ಬಿ ಸಿ ಇದೆ, ಇಲ್ಲಿ ಬಿ ಸಿ ಇದ್ರೆ ಇಲ್ಲಿ ಎ ಸಿ ಇದೆ, ನಮಗ ಅವನ್ನ ಕೂಡಿಸ್ಲಿಕ್ಕೂ ಬರುದಿಲ್ಲ, ಕಳಿಲಿಕ್ಕೂ ಬರುದಿಲ್ಲ. ಇದನ್ನ ಅಷ್ಟೇ ಇಟ್ಬಿಡ್ಬೇಕು. ಸೊ ಇದರ ಆನ್ಸರು ಇದನ್ನಿಷ್ಟು ಸಿಂಪ್ಲಿಫೈ ಮಾಡಿದಾಗ ನಮಗ ಇಷ್ಟ ಆನ್ಸರು ಬಂತು. ಅರ್ಥ ಆಯ್ತಾ? ಇದು ಅಭ್ಯಾಸ 6.1. ಇನ್ನೂ ಒಂದಿಷ್ಟು ಪ್ರಾಬ್ಲಮ್ಸ್ ಅದಾವು, ಅವನ್ನ ನೀವು ನೆಕ್ಸ್ಟ್ ಕ್ಲಾಸ್ ಒಳಗೆ ಕಂಟಿನ್ಯೂ ಮಾಡ್ತೇನೆ. ಈಗ ನಾನು ಏನ್ ಮಾಡ್ತೇನೆ, ನಿಮ್ಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ಹೇಳ್ತೇನೆ, ಲಾಸ್ಟ್ ಕ್ಲಾಸ್ ಹೇಳ್ದದ್ದು. ಕರೆಕ್ಟ್? ನೋಡೋಣ, ರೆಡಿ ಇದೀರಿ? ಅನ್ಸುತ್ತೆ. ಹಾ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ಹೌದಾ? ವಿದ್ಯಾಶಕ್ತಿಯ ರಸಪ್ರಶ್ನೆ ಕಾರ್ಯಕ್ರಮ. ಇಲ್ಲಿ ನೋಡ್ರಿ, ಫಸ್ಟ್ ಕ್ವಶನ್ ಏನಿದೆ, 6xy y ನ ಸಹಗುಣಕ. y ನ ಸಹಗುಣಕ ಅಂದ್ರೆ ಏನಾಗತ್ ನೋಡ್ರಿ, ಆಪ್ಷನ್ ಎ ಎಕ್ಸ್ ಇದೆ, ಆಪ್ಷನ್ ಬಿ 6x y ಅಂತ ಇದೆ. y ನ ಸಹಗುಣಕ, y ಜೊತೆ ಇರುವಂತಹ ಸಂಖ್ಯೆ ಯಾವ್ದಿದೆ, ಎಕ್ಸ್ ಅಷ್ಟನೋ, 6, ಆಮೇಲೆ 6x ಅಂದ್ರ y ಜೊತೆ ಇರುವಂತಹ ಇದು ಇನ್ನೊಂದು ಸಂಖ್ಯೆ ಅಥವಾ ಅದರ ಜೊತೆಗಿನ ಇರುವಂತಹ ಸಂಖ್ಯೆ ಯಾವ್ದು ನಮಗ 6x, ಅಂದ್ರ ಆಪ್ಷನ್ ಸಿ ಕರೆಕ್ಟ್. ನೆಕ್ಸ್ಟ್, x ಇಸ್ ಈಕ್ವಲ್ ಟು 5 ಆದಾಗ 5x ನ ಬೆಲೆ, x ಇಸ್ ಈಕ್ವಲ್ ಟು 5 ಆದಾಗ ಇಲ್ಲಿ ನೋಡ್ರಿ 5x ಅಂದ್ರ x ಬದ್ಲಿ ನಾವ್ ಏನ್ ಮಾಡ್ಬೇಕು, ಇಲ್ಲಿ 5 ಹಾಕ್ಬೇಕು. ಅದು ನಿಮಗೆ ಇನ್ನು ಮುಂದ ಗುಣಾಕಾರ ಒಳಗ ಗೊತ್ತಾಗ್ತೈತಿ. 5 ಹಾಕಿದಾಗ ನಮ್ಗೆ ಎಷ್ಟಾಗತ್ತೆ ಹೇಳ್ರಿ, ಆಪ್ಷನ್ ಎ 5 ಇದೆ, ಆಪ್ಷನ್ ಬಿ 10, ಆಪ್ಷನ್ ಸಿ 25, ಆಪ್ಷನ್ ಡಿ -5 ಇದೆ. ಸೊ ಇಲ್ಲಿ 5 ಹಾಕಿದಾಗ 5 into 5 ಎಷ್ಟಾಗತ್ತೆ ನಮ್ಗ 25. therefore ಆಪ್ಷನ್ ಸಿ is correct. ಕರೆಕ್ಟ್? ನೆಕ್ಸ್ಟ್, ಒಂದು ಪದವನ್ನು ಹೊಂದಿರುವ ಬೀಜೋಕ್ತಿ. ಒಂದು ಪದವನ್ನು ಹೊಂದಿರುವ ಬೀಜೋಕ್ತಿ ಅಂದ್ರೆ ಯಾವುದು? ಏಕಪದೋಕ್ತಿ, ದ್ವಿಪದೋಕ್ತಿ, ತ್ರಿಪದೋಕ್ತಿ ಯಾವುದು ಅಲ್ಲ. ಒಂದೇ ಒಂದು ಪದ ಹೊಂದಿತ್ತಂದ್ರ ಅದು ನಿಮಗಲ್ಲೇ ಅದರದ ಟೈಟಲ್ ಹೇಳುವಂಗ ಏಕ ಅಂದ್ರೆ ಒಂದು, ಹೌದಾ? ಹಿಂದಿ ಒಳಗೆ ಏಕ ಅಂದ್ರೆ ಏನು, ಒಂದು. ಸೊ ಏಕ ಪದೋಕ್ತಿ ಅಂದ್ರೇನು, ಒಂದೇ ಒಂದು ಪದವನ್ನು, ಅಂದ್ರೆ ಆಪ್ಷನ್ ಎ ಇಸ್ ಕರೆಕ್ಟ್. ನೆಕ್ಸ್ಟ್, ಸಾರಿ, ಇಲ್ಲಿಗಿದೆ ನಮ್ಗ 5x + 6y ಒಂದು ಯಾವ ಪದೋಕ್ತಿ ಅದು? ಅಲ್ಲಿ ಎಷ್ಟು ಪದ ಇದಾವ್ ನೋಡ್ರಿ, ಆಪ್ಷನ್ ಎ ಏಕಪದೋಕ್ತಿ, ದ್ವಿಪದೋಕ್ತಿ, ತ್ರಿಪದೋಕ್ತಿ ಅಂತ ಇದೆ. ಸೊ ಅಲ್ಲಿ 2 ಪದ ಇದಾವ ಅಂದ್ರೆ ನಮ್ದು ಆಪ್ಷನ್ ಏನ್ ಕರೆಕ್ಟ್ ಹೇಳ್ರಿ, ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್, ಬೀಜೋಕ್ತಿಗಳು ಹೊಂದಿರುವ ಸಂಖ್ಯೆಗಳು, ಬೀಜೋಕ್ತಿಗಳು ಹೊಂದಿರುವ ಸಂಖ್ಯೆಗಳು, ಹೌದಾ?
ಬೀಜೋಕ್ತಿಗಳು ಹೊಂದಿರುವ ಸಂಖ್ಯೆಗಳು 1 2 3 4 ಎಷ್ಟು ಸಂಖ್ಯೆಗಳನ್ನು ಹೊಂದಿರ್ತಾವ ಒಂದೊಂದು ಬೀಜೋಕ್ತಿಗಳು ಅಂದ್ರ ಆಪ್ಷನ್ ಎ ಇಲ್ಲೇ ಅಲ್ಲಿ ಒಂದೊಂದು ಸಂಖ್ಯೆ ಇರ್ತಾ ಹೋದಿಲ್ಲ ಒಂದು ಸಂಖ್ಯೆ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಫಾರ್ ಎಕ್ಸಾಂಪಲ್ 25 ಇರ್ಬೋದು ಅಂದ್ರೆ ಒಂದು ಪರ್ಟಿಕ್ಯುಲರ್ ಆಗಿ ಒಂದ ಸಂಖ್ಯೆಗಳನ್ನ ಹೊಂದಿರ್ತೈತಿ ಅಲ್ಲೇ ನೀವು ಮತ್ತೆ 6 y ಅಂತ 6 8 ಅಂತ ಇರುದಿಲ್ಲ ಸೊ ಆಪ್ಷನ್ 1 ಇಸ್ ಕರೆಕ್ಟ್ ನೆಕ್ಸ್ಟ್ ಕೆಳಗಿನವುಗಳಲ್ಲಿ ಸಜಾತಿಯ ಪದಗಳು ನೋಡ್ರಿ ಆಪ್ಷನ್ ಎ 7x ಮತ್ತು 7y ಅಂತಿದೆ 7x 9x ಅಂತ ಇದೆ 7x 7x² ಅಂತ ಇದೆ 7xy ಮತ್ತು 7x ಅಂತ ಇದೆ ಸೊ ಸಜಾತಿಯ ಪದಗಳಂದ್ರೆ ಏನಿರ್ಬೇಕು ಒಂದ ಸಂಖ್ಯೆನೂ ಇರ್ಬೇಕು ಘಾತಾಂಕನು ನಮಗ ಸೇಮ್ ಇರ್ಬೇಕು ದೇರ್ ಫೋರ್ ಬಿ ಇಸ್ ದಿ ರೈಟ್ ಆನ್ಸರ್ ಕರೆಕ್ಟ್ ನೆಕ್ಸ್ಟ್ XY ಇದರ ಸಂಖ್ಯಾ ಸಹಗುಣಕ XY ದ ಸಂಖ್ಯಾ ಸಹಗುಣಕ ಇವಾಗಾದ್ರೂ ಹೇಳಿದೆ ನಿಮ್ಗ ಅದ್ರ ಜೊತೆಗೆ ಯಾವ್ದೂ ಸಂಖ್ಯೆ ಇರ್ಲಿಲ್ಲ ಅಂದ್ರ ಯಾವ ಸಂಖ್ಯೆ ಇರ್ತೈತಿ ಹೇಳ್ರಿ 1 ನೋಡ್ರಿ ಇಲ್ಲಿ 0 ಇದೆ 1 ಇದೆ x ಇದೆ ಮತ್ತ y ಇದೆ ಸೊ ನಮ್ಗ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ -5x ಇದರ ಸಂಖ್ಯಾ ಸಹಗುಣಕ -5x ಇದ್ದಾಗ ಅದ್ರ ನೋಡ್ರಿ ಆಪ್ಷನ್ ಎ 5 ಇದೆ ಆಪ್ಷನ್ ಬಿ -x ಇದೆ ಆಪ್ಷನ್ ಸಿ -5 ಇದು ಲಾಸ್ಟ್ನೇದು -y ಇದೆ ಸೊ ನಮ್ದು ಆನ್ಸರ್ ಏನ್ ಹೇಳ್ರಿ ಹಂಗಾರ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್ -5 ನೆಕ್ಸ್ಟ್ PQR1 ಅದ್ ನೋಡ್ರಿ ಅದು ಸ್ವಲ್ಪ ಯಾವ್ದಿದೆ ಏಕಪದೋಕ್ತಿ ದ್ವಿಪದೋಕ್ತಿ ತ್ರಿಪದೋಕ್ತಿ ಒಂದೇ ಒಂದ್ ಪದ ಐತಿ 3 ಅಕ್ಷರ ಅದಾವ ಅನ್ಬೋದ್ ನೀವು ಬಟ್ ಅದನ್ನ ನಾವ್ ಏನ್ ಮಾಡಿದ್ವಿ ಒಂದೇ ಗುಂಪೊಳಗ್ ಬರ್ದಿದ್ವಿ ಅಂದ್ರ ಸೊ ಇದೇನಾಗತ್ತೆ ಹೇಳ್ರಿ ನಮಗ ಏಕಪದೋಕ್ತಿ ಕರೆಕ್ಟಾ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್ ನೆಕ್ಸ್ಟ್ x ಮತ್ತು 4ರಲ್ಲಿ ಚರಾಕ್ಷರ ಹೌದಾ ಚರಾಕ್ಷರ x ಮತ್ತು 4ರಲ್ಲಿ ಚರಾಕ್ಷರನ ಅಂತ ಯಾವ್ದಕ್ಕಂತೀವಿ ನೋಡ್ರಿ ನಾವು ಆಪ್ಷನ್ ಎ 4 ಇದೆ ಆಪ್ಷನ್ ಬಿ x ಇದೆ ಆಪ್ಷನ್ ಸಿ ಯು ಇದೆ ಆಪ್ಷನ್ ಡಿ x ಮತ್ತು 4 ಇದೆ ಅಂದ್ರೆ ಚರಾಕ್ಷರ ಅಂತ ಎದಕ್ಕಂತೀವಿ ನಾವು x ಗೆ ಅಂತೀವಿ 4 ಅನ್ನೋದು ಏನಾಗತ್ತೆ ಹೇಳ್ರಿ ಅದು ಕಾನ್ಸ್ಟೆಂಟ್ ಅಥವಾ ಸ್ಥಿರಾಂಕ ಆಗತ್ತ ಅರ್ಥ ಆಯ್ತಾ ಈಗ ನೋಡ್ರಿ ನಮ್ದಂದ್ರೆ ಏನಾಗುತ್ತೆ ಇದು ಕಾನ್ಸ್ಟೆಂಟ್ ಚರಾಕ್ಷರ ಅಂದ್ರೆ ಯಾವ್ದು ಹೇಳ್ರಿ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್ ಕರೆಕ್ಟಾ ಇವು ನಮ್ದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಸಬ್ಮಿಟ್ ಕೊಡೋಣ ಕರೆಕ್ಟ್ ಆಯ್ತಾ ಸೊ ಇದು ನಮ್ದು ರಸಪ್ರಶ್ನೆ ಕಾರ್ಯಕ್ರಮ ನೆಕ್ಸ್ಟ್ ಕ್ಲಾಸಿಗೆ ಹೋಗೋಣ ಕಂಟಿನ್ಯೂ ಮಾಡೋಣ ನೆಕ್ಸ್ಟ್ ಯಾವ್ದಿದೆ ಅಭ್ಯಾಸ ಅಂತ ನೋಡೋಣಂತ ಈ ಥರ್ಡ್ ಒನ್ ಏನಿದೆ ಅಂತ ನೋಡೋಣ ಥರ್ಡ್ ಒನ್ ಏನಿದೆ ನೋಡ್ರಿ ಥರ್ಡ್ ಒನ್ 2p square q square 2p square q square minus 3pq ಹೌದಾ ನೆಕ್ಸ್ಟ್ plus 4 ನೆಕ್ಸ್ಟ್ 5 7pq minus 3p square q square ಹೌದಾ ಈಗ ನಾವ್ ಏನ್ ಮಾಡ್ಬೇಕು ಅದನ್ನ ಪ್ಲಸ್ ಚಿಹ್ನೆಯನ್ನ ಹಾಕಿ ಮಾಡ್ಬೇಕು ಸೊ 2p square q square minus 3pq plus 4 plus 5 plus 7pq minus 3p square q square p square q square ಇಲ್ಲಿ ನೋಡ್ರಿ ಸಜಾತಿಯ ಪದಗಳಿದ್ರಷ್ಟ ನಮಗ ಕೂಡಿಸ್ಲಿಕ್ಕೆ ಕಳಿಲಿಕ್ಕೆ ಬರ್ತೈತಿ ಸೊ ಇದ್ ನೋಡ್ರಿ 2p square q square ಇದನ್ನ ನಾವು ಕೂಡಿಸ್ಬೋದು ಅಥವಾ ಕಳಿಬಹುದು ಇಲ್ಲಿ 2 ಇದೆ ಇಲ್ಲಿ -3 ಇದೆ ಅಂದ್ರ ವಿಜಾತಿಯ ಚಿಹ್ನೆಗಳಿದ್ರ ನಾವ್ ಈಗ ಏನ್ ಮಾಡ್ಬೇಕು ಹೇಳ್ರಿ ಅದನ್ನ ಮೈನಸ್ ಮಾಡ್ಬೇಕು 3 - 2 ಅಂದ್ರೆ ಎಷ್ಟಾಗತ್ತ 1 ಆಗತ್ತ 1 ಬರ್ದ್ರು ನಡಿತೈತಿ ಬಿಟ್ರು ನಡಿತೈತಿ ಬಟ್ ದೊಡ್ಡ ಅಂಕಿ ಹಿಂದಿನ ಚಿಹ್ನೆ -p square q square ಆಯ್ತು ನೆಕ್ಸ್ಟ್ -3pq plus 7pq ಅಂತ ಇದೆ ಸೊ ಇವು ಕೂಡ ನಮಗೆ ಏನಾಗತ್ತಾವ ಹೇಳ್ರಿ ವಿಜಾತಿಯ ಚಿಹ್ನೆಗಳಾಗ್ತಾವ ಬಟ್ ಸಜಾತಿಯ ಪದಗಳು ಸೊ 7ರೊಳಗೆ 3 ಮೈನಸ್ ಮಾಡಿದ್ರ 4p
ಪಿ ಕ್ಯೂ ಆಗತ್ತ ಬಟ್ ದೊಡ್ಡ ಅಂಕಿ ಹಿಂದಿನ ಚಿಹ್ನೆ ನಮ್ಗ ಪ್ಲಸ್ ಬರ್ತೈತಿ. ಆಮೇಲೆ ನೆಕ್ಸ್ಟ್ 5 + 4 ಎಷ್ಟಾಗತ್ತ? 2 ಸಜಾತಿಯ ಚಿಹ್ನೆಗಳಿದ್ದಕ್ಕ 9 ಆಗತ್ತ. ಕರೆಕ್ಟ್? ಇದು -p²q² + 4pq + 9. ಈಗ ಮತ್ತವನ್ನೆಲ್ಲ ನಮಗ ಕೂಡಿಸ್ಲಿಕ್ಕೆ ಬರುವುದಿಲ್ಲ. ಯಾಕೆ ಹೇಳ್ರಿ? ಅವು ವಿಜಾತಿಯ ಚಿಹ್ನೆಗಳು. ವಿಜಾತಿಯ ಚಿಹ್ನೆ ವಿಜಾತಿಯ ಪದಗಳಿದ್ರ ನಮಗ ಅವನ್ನ ಕೂಡಿಸ್ಲಿಕ್ಕೂ ಬರುವುದಿಲ್ಲ, ಕಳಿಲಿಕ್ಕೂ ಬರುವುದಿಲ್ಲ. ಸೊ ಇಲ್ಲಿವರೆಗೂ ಹೇಳಿದಂತಹ ಲೆಕ್ಕ ನಿಮಗ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ನಾನು ತಿಳ್ಕೊತೀನಿ. ಇದ್ರೊಳಗೆ ಇನ್ನೂ ವ್ಯವಕಲನದ ಪ್ರಾಬ್ಲಮ್ಸ್ ಅದಾವ 6.1 ಒಳಗ. ಅದನ್ನ ನೆಕ್ಸ್ಟ್ ಕ್ಲಾಸ್ ಒಳಗೆ ಹೇಳಿ ಅದ್ರ ನೆಕ್ಸ್ಟ್ ನಿಮಗ ಗುಣಾಕಾರ ಭಾಗಾಕಾರ ಬೀಜೋಕ್ತಿಗಳ ಗುಣಾಕಾರ ಭಾಗಾಕಾರವನ್ನ ನೆಕ್ಸ್ಟ್ ಕ್ಲಾಸ್ ಒಳಗೆ ಹೇಳ್ತೀನಿ. ಥ್ಯಾಂಕ್ ಯು.